Hi friends, welcome back to my channel RR Travel with M. ಫ್ರೆಂಡ್ಸ್, ನಾವಿವತ್ತು ಗದಗ ಜೂನ ನೋಡಲಿಕ್ಕೆ ಹೊಂಟಿದ್ದೇವೆ. ಬನ್ನಿ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ಭೇಟಿಯಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ಗದಗ ಜೂ ಹುಬ್ಬಳ್ಳಿಯಿಂದ 56ರಿಂದ 57 ಕಿಲೋಮೀಟರ್ ದೂರದಲ್ಲಿದೆ. ಈ ರೋಡ್ ಇದೆ ಅಲ್ರಿ, ಇದು ರೋಡು ನ್ಯಾಷನಲ್ ಹೈವೇ ಇದೆ. ಈ ರೋಡಿನಲ್ಲಿ ಸಾಮಾನ್ಯವಾಗಿ ವಾಹನಗಳ ದಟ್ಟಣೆ ತುಂಬ ಜಾಸ್ತಿ ಇರುತ್ತದೆ. ಇಲ್ಲಿ ಹೆಚ್ಚಾಗಿ ಟ್ರಕ್ಗಳು ಜಾಸ್ತಿ ಓಡ್ತಾ ಇರುತ್ತವೆ. ಆದ್ದರಿಂದ ವಾಹನ ಚಾಲಕರು ಜಾಗ್ರತೆಯಿಂದ ತಮ್ಮ ವಾಹನವನ್ನು ಚಲಾವಣೆ ಮಾಡಿಕೊಂಡು ತಮ್ಮ ಪ್ರಯಾಣವನ್ನು ಬೆಳೆಸಬೇಕು. ಇನ್ನೇನು ನಾವು ಜೂ ಹತ್ತಿರಕ್ಕೆ ಬಂದಿದ್ದೇವೆ. ಇದು ಜೂದ ಮೇನ್ ಎಂಟ್ರೆನ್ಸ್ ಇದೆ. ಆಮೇಲೆ ಇಲ್ಲಿ ಪಾರ್ಕಿಂಗಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೂ ಪರ್ ಪರ್ಸನ್ ದೊಡ್ಡವರಿಗೆ 50 ರೂಪಾಯಿ ಹಾಗೂ ಚಿಕ್ಕ ಮಕ್ಕಳು ಇದ್ದರೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾನು ಟಿಕೆಟನ್ನು ಹಾಕಿದ್ದೇನೆ. ಇದು ಇನ್ಸ್ಟ್ರಕ್ಷನ್ ಒಳಗೆ ಯಾವುದೇ ರೀತಿ ಇರಬೇಕು ಅನ್ನೋದಿದೆ, ನೋಡಿ ಓದ್ಕೊಳ್ಳಿ. ಹಾಗೆ ಮುಂದೆ ಹೋಗಿ ನಾವು ನೋಡಿದಾಗ ಅಲ್ಲಿ ಹುಡುಗರು ನಿಂತಿದ್ದಾರಲ್ಲ, ಈ ಹುಡುಗರು ನಿಂತಿದ್ದ ಎದುರಿಗೇ ಟಿಕೆಟ್ ಕೌಂಟ್ರ್ ಇದೆ. ಇಲ್ಲಿಂದ ಟಿಕೆಟನ್ನು ನಾವು ತೆಗೆದುಕೊಂಡು ಒಂದು ಗವಿ ಥರ ಮಾಡಿದ್ದಾರೆ. ಆ ಗವಿಯಲ್ಲಿ ನಾವು ಹೋಗಬೇಕಾಗತ್ತೆ. ನೋಡ್ರಿ ಗವಿ ಹೇಗಿದೆ, ಇದನ್ನು ಕೃತಕವಾಗಿ ನಿರ್ಮಾಣ ಮಾಡಿದ್ದಾರೆ, ಚೆಂದ ಮಾಡಿದ್ದಾರೆ ಇದನ್ನು. ಹಾಗೆ ಮುಂದೆ ಹೋಗ್ತಾ ಇಲ್ಲಿ EV ಗಾಡಿಗಳು ನಿಂತಿದ್ದಾವಲ್ಲ, ಈ EV ಗಾಡಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ವಯಸ್ಕರು ಹಾಗೂ ಚಿಕ್ಕ ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈ EV ಗಾಡಿಯಲ್ಲಿ ಮೃಗಾಲಯವನ್ನು ಪೂರ ಸುತ್ತು ಹೊಡೆಸಿ ತೋರಿಸ್ಕೊಂತ ಬರ್ತಾರೆ. ಆದ್ದರಿಂದ ಇದು ಒಳ್ಳೆಯ ಉಪಯೋಗವಾಗುತ್ತದೆ. ಇನ್ನೊಂದು ವಿಶೇಷತೆ ಏನಂದರೆ, ಈ ಗದಗ ಜೂನಲ್ಲಿ ಸೆಲ್ಫಿ ಸ್ಟ್ಯಾಂಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೆಲ್ಫಿ ಸ್ಟ್ಯಾಂಡ್ಗಳಿಗೆ ಫೋಟೋ ಹೊಡೆಸ್ಕೋಬಹುದು. ನಾವು ಕೂಡ ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಇಲ್ಲಿ ಚಲೋ ಅನ್ನಿಸ್ತಾವ್ರಿ, ಫೋಟೋ ಚಲೋ ಬರ್ತಾವೆ ಇಲ್ಲೇ. ಹಾಗೆ ಮುಂದೆ ಹೋಗ್ತಾ ನಾವು ಪ್ರಾಣಿ ನೋಡೋಣಕ್ಕೆ ಹೋಗೋಣ.
ಈ ಜೂ ಒನ್ ಡೇ ಪಿಕ್ನಿಕ್ಗೆ ತುಂಬ ಒಳ್ಳೆಯ ಜಾಗವಾಗಿದೆ. ಹಾಗೂ ಊಟವನ್ನು ಕಟ್ಟಿಕೊಂಡು ಬಂದು ಊಟ ಮಾಡೋದಕ್ಕೆ ಇಲ್ಲಿ ಒಳಗಡೆ ಜಾಗ ಇರುತ್ತದೆ. ಮತ್ತು ಚಿಕ್ಕ ಮಕ್ಕಳಿಗೆ ಉದ್ಯಾನವನ ಇರುತ್ತದೆ. ಒನ್ ಡೇ ಸ್ಪೆಂಡ್ ಮಾಡೋಕ್ಕೆ ತುಂಬ ಒಳ್ಳೆಯ ಜಾಗ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.